ಸರ್ವರಿಗೂ ಎಲ್ಲರಿಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಗುರು ಹಿರಿಯರಿಗೂ ಎಲ್ಲರಿಗೂ ಭಾರತದ 140 ಕೋಟಿ ಜನಸಂಖ್ಯೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ದೇಶಕ್ಕೆ ಎಲ್ಲರಿಗೂ ಗೊತ್ತಿರುವಂತೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ದಿನ, ಎಲ್ಲರೂ ಸಡಗರಿಸುವ ಸಂಭ್ರಮದ ದಿನ. ಈ ದಿನ ನಾವು ಎಲ್ಲರೂ ದೇಶದ ಎಲ್ಲ ಕಡೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಗಣ್ಯ ನಾಯಕರಾದಂಥ ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಗೋಪಾಲ್ ಕೃಷ್ಣ ಗೋಖಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅನೇಕ ಮುಂತಾದ ಗಣ್ಯರು, ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಇನ್ನು ಮುಂತಾದ ಗಣ್ಯಮನ್ಯರನ್ನು ಸ್ಮರಿಸಿಕೊಳ್ಳೋದಂದರೆ ಅವರು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ತಮ್ಮ ಜೀವನವನ್ನು ಮಡಿಕೊಟ್ಟು ತ್ಯಾಗ ಬಲಿದಾನದ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ದಿನದ ನಾವು ಸ್ಮರಿಸಿಕೊಳ್ಬೇಕಾದ್ರೆ ಅವರು ಏನೇ ಮಾಡಿದರೂ ಕಡಿಮೆ. ನೀವು ಕೂಡ ನಿಮ್ಮ ಯುವಕರಂತ ಭಾರತದ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡಲು ಭಾಗವಹಿಸಿ ವಿವಿಧ ರೀತಿಯ ಶಿಕ್ಷಣ, ಸಂಘಟನೆ, ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ದೇಶವನ್ನು ಉತ್ತಮ ಅಭಿವೃದ್ಧಿಯನ್ನಾಗಿ ಮಾಡಿ ಭಾರತದಲ್ಲಿ ಅನೇಕ ರೀತಿಯ ಜ್ವಲಂತ ಸಮಸ್ಯೆಗಳು ಕಂಡುಬರ್ತವೆ. ಜ್ವಲಂತ ಸಮಸ್ಯೆಗಳ ಬಡತನ, ನಿರುದ್ಯೋಗ, ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆ ಸಮಸ್ಯೆಗಳನ್ನು ಹೋಗಲಾಡಿಸಲು ಶ್ರಮಿಸಬೇಕು. ನಮ್ಮ ದೇಶ ಅನೇಕ ಜಾತಿ, ಬಹುಧರ್ಮ ರಾಷ್ಟ್ರ, ಭಾಷೆ ಭಿನ್ನವಾಗಿದ್ದರೂ ಕೂಡ ಲಿಂಗ ಹೊಂದಿರತಕ್ಕಂಥ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ಹೋರಾಡಬೇಕು. ನಾವು ಭಾರತ ಮಾತೆಯ ಮಕ್ಕಳು ಎಂಬ ಭಾವನೆಯನ್ನು ಇಟ್ಟುಕೊಂಡು ಉತ್ತಮವಾದಂಥ ಭಾರತದಲ್ಲಿ ನಮ್ಮ ದೇಶಕ್ಕಾಗಿ